ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಸಾಟರ್ಡೆ 8:30 ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು. ನೋಡಿ, ಹಸ್ಬೆಂಡು ಇವಳಿಗೆ ರಿವಿಷನ್ ಮಾಡ್ತಾ ಇದ್ದಾರೆ. ಇವಳಿಗೆ ಆನ್ಲೈನ್ ಕ್ಲಾಸಲ್ಲಿ ಏನು ಅರ್ಥ ಆಗಿದೆ ಅಂತ ಟೆಸ್ಟ್ ಮಾಡಿಕೊಂಡು ಅವರೇ ಸ್ವಲ್ಪ ಹೇಳ್ಕೊಡ್ತಾ ಇದ್ದಾರೆ ಕೂರಿಸ್ಕೊಂಡು ಇವತ್ತೆಲ್ಲೋ ಬೆಳಗ್ಗೆನೆ. ಅವಳು ಹಂಗೆ ಹೇಳಿಸ್ಕೊತಾ ಇದ್ದಾಳೆ. ಪಪ್ಪ ಹೇಳ್ಕೊಡ್ತಾರೆ ಚೆನ್ನಾಗಿ ನನಗೆ ಅಂತ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಸರಿ, ಅವ್ರ ಹತ್ರನೇ ಹೇಳಿಸ್ಕೊ ಅಂದ್ಕೊಂಡು ಬಿಟ್ಟಿದ್ದೀನಿ. ಬನ್ನಿ, ನಾನು ಅಷ್ಟರಲ್ಲಿ ಅವಳಿಗೊಂದು ಸ್ವಲ್ಪ ಅವಳು ಹಾಲು ಕುಡ್ದಿಲ್ಲ. 8:30 ಆದರೂ 9:30 ಆದರೂ ಅವಳು ಏನೂ ಕೇಳಲ್ಲ ನಾವಾಗೆ ಕೊಟ್ಟಿಲ್ಲ ಅಂದರೆ. ಸೊ ನಾನು ಹಾಲು ಹಾಕಿ ಕೊಡೋಣ ಅವಳಿಗೆ ಫಸ್ಟು ಅಂದ್ಬಿಟ್ಟು. ನಮ್ಮದೆಲ್ಲ ಕಾಫಿ ಟೀ ಮಾರ್ನಿಂಗ್ ರೊಟೀನೆಲ್ಲ ಆಯಿತು. ಇವಾಗ ಅವಳಿಗೆ ಹಾಲು ಹಾಕಿ ಕೊಟ್ಬಿಟ್ಟು ನಾನು ಟಿಫನಿಗೆ ರೆಡಿ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಸಾಟರ್ಡೆ ಶುಕ್ರವಾರನೇ ದೋಸೆಗೆ ಹಾಕಿದ್ದೆ. ಶುಕ್ರವಾರ ಅದು ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ. ಅದು ಉಳಿದ್ರೆ ಮಾರ್ನಿಂಗ್ ನಾನು ಇದನ್ನು ಹಾಕ್ಕೊಳ್ತೀನಿ, ಪಡ್ಡು ಹಾಕ್ತೀನಿ. ಅದು ಕ್ಯಾರೆಟು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಹೆಚ್ಚಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನಾನು ಆವಾಗಲೇ ತೋರ್ಸೋಕ್ಕಾಗಲಿಲ್ಲ ಅದನ್ನ. ಇವಾಗ ಕಾಯಿ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ತೆಳುವಾಗಿ ಕಾಯಿ ಚಟ್ನಿ ಇರಲಿ ಅಂದ್ಬಿಟ್ಟು. ಹಿಟ್ಟು ಯಾವಾಗಲೂ ಅಷ್ಟೇ, ದೋಸೆ ಆದರೂ ಸರಿ ಇಡ್ಲಿ ಆದ್ರೂ ಸರಿ, ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿರ್ತೀನಿ. ದೋಸೆ ಹಾಕಿ ಉಳಿದಿದ್ದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ. ಮಾರನೇ ದಿನ ಈ ಥರ ಪಡ್ಡು ಅಥವಾ ಏನಾದರೂ ಬೇರೆ ಏನಾದರೂ ಹಾಕೊಳ್ಳೋಣ ಅಂದ್ಬಿಟ್ಟು ಆಗುತ್ತಲ್ಲ ಅಂದ್ಬಿಟ್ಟು ಇವಾಗ ಪಡ್ಡಿಗೆ ರೆಡಿ ಮಾಡ್ತಾಯಿದ್ದೀನಿ ಚಟ್ನಿಗೆ. ಮಗ ಮಲಗಿದ್ದಾನೆ. ಇನ್ನು ಅಮ್ಮ ಹೊರ್ಗಡೆ ಏನೋ ಔಟ್ಸೈಡ್ ಗಾರ್ಡನಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದಾರೆ ಅವರು. ಮಾರ್ನಿಂಗ್ ಎದ್ದ ತಕ್ಷಣವೇ ಕಾಫಿ ಎಲ್ಲ ಕುಡ್ದಾದ್ರೆ ತಕ್ಷಣ ಹೋಗಿ ಅಲ್ಲಿ ಗಾರ್ಡನಲ್ಲಿ ಅದು ಇದು ನೋಡ್ಕೊಂಡು ಅವರು ಅಲ್ಲಿ ಕೆಲಸಗಳೇ ಆಗುತ್ತೆ ಅವ್ರಿಗೆ. ಒಳಗಡೆ ಏನು ಮಾಡೋಕ್ಕಾಗಲ್ಲ ಅವರು. ಮಕ್ಕಳೇನಾದರೂ ಎದ್ದಿದ್ರೆ ಅವ್ರನ್ನ ಆಟಾಡಿಸ್ಕೊಳ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ನಿಧಾನಕ್ಕೆ ಹೋಗ್ತಾರೆ ಅನಿಸುತ್ತೆ ಹಸ್ಬೆಂಡು. ಎದ್ದಿದ ತಕ್ಷಣ ಅವಳು ಬುಕ್ ಹಿಡ್ಕೊಂಡು ಕೂತಿದ್ದಾರೆ. ಹಂಗಾಗಿ ನಾನು ಸರಿ ನಿಧಾನಕ್ಕೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಇವತ್ತು ನಿಧಾನಕ್ಕೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ನಮ್ಮ ಕಿಚನಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ. ಯಾರಾದರೂ ನೋಡಿ ಹೈಲೈಟ್ ಮಾಡಿ ನನಗೆ ಕಮೆಂಟ್ ಮಾಡೋದಿದ್ರೆ ಮಾಡ್ತೀರಾ ನೋಡ್ತೀನಿ. ಈ ಕಿಚನಲ್ಲಿ ಏನೋ ಒಂದು ಯೂಸ್ ಆಗೋ ಅಂಥದ್ದೇ ಮಿಸ್ ಆಗಿದೆ. ನಾವು ಅದನ್ನ ಹಾಕಿಲ್ಲ. ಏನಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ಯಾರಾದರೂ ಅಬ್ಸರ್ವ್ ಮಾಡಿ. ನೋಡಿ, ಚಟ್ನಿ ರೆಡಿ ಆಯಿತು. ಇವಾಗ ಅದಕ್ಕೆ ಸ್ವಲ್ಪ ನಾನು ಸಾಸಿವೆ ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಮಗ ಸೌಂಡ್ ಮಾಡ್ದಂಗೆ ಆಯಿತು. ನೋಡೋಣ ಎದ್ದಿದ್ದಾನ ಅಂತ ಬಂದೆ ರೂಮ್ಗೆ. ಅವನಿನ್ನೂ ಮಲಗಿದ್ದಾನೆ. ಏನಾದರೂ ಬೆಡ್ಶೀಟ್ ಅವ್ನಿಗೆ ಕಾಲು ಸುತ್ಕೊಂಡಿದ್ರೆ ಅಮ್ಮ ಅಕ್ಕ ಹೊಡಿತಾ ಇದ್ದಾಳೆ ಅಂತ ನಿದ್ದೆಲ್ಲ ಕನ್ವರ್ಸ್ಕೊಂಡು ಕಿರ್ಚಾಡ್ತಾ ಇರ್ತಾನೆ. ಸೊ ಹಂಗಾಗಿ ನಾನೇನೋ ಎಚ್ಚರವಾಗಿದ್ದಾನೆ ಅಂದ್ಕೊಂಡು ಬಂದೆ. ಒಂದೊಂದು ದಿನ ಅವನು ಎದ್ದೇಳೋದು 9:30 ಇಲ್ಲಾಂದರೆ 10 o'clock ಆಗುತ್ತೆ. ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ 6 o'clockಗೆ ಎದ್ದು ಕೂತಿರ್ತಾನೆ. ಆ ಥರ ಅವನು ಹಂಗೆ ಏನೋ ಸಿಗಾಕೊಂಡಂಗಾಗಿದೆ. ಎದ್ದಿದ್ದಾನೆ, ಎಚ್ಚರವಾಗಿ ಕೂಕ್ಕೊಂಡ. ಅದಕ್ಕೆ ಹೋದೆ. ಬನ್ನಿ ಇವಾಗ ಪಡ್ಡು ಹಾಕೋಣ, ರೆಡಿ ಮಾಡೋಣ. ನಾನು ಅವ್ರು ಸ್ವಲ್ಪ ಲೇಟೆ ಅಂತ ಹೇಳಿದ್ರು. ಬೇಗ ರೆಡಿ ಆಗ್ತೀರಾ? ಆಯಿತಾ ಹಾಕೋಣ ಅಂದಿದ್ದಕ್ಕೆ. ಸೊ ಹಂಗಾಗಿ ನಾನು ಕಾಫಿ ಕುಡಿದಿದ್ದೆಲ್ಲ ಪಾತ್ರೆಗಳಿತ್ತು ಅಂತ ವಾಶ್ ಮಾಡ್ಕೊತಾ ಇದ್ದೆ. ಇವಾಗ ಪಡ್ಡು ಕೇಳ್ತಾ ಇದ್ದಾರೆ, ಬರ್ತಾ ಇದ್ದೀನಿ ಅಂದರು. ಅದಕ್ಕೆ ಇವಾಗ ರೆಡಿ ಮಾಡೋಣ ಅಂತ ಬಂದೆ. ಮತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಆಯುಧ ಪೂಜೆನ ನನಗೆ ಹೇಳಿ ಫ್ರೆಂಡ್ಸ್. ನನಗೂ ಶೇರ್ ಮಾಡಿ. ನೀವೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದಾದರೆ ಅಥವಾ ಸಿಂಪಲ್ಲಾಗಿ ಮಾಡೋದು ಯಾವ ಥರ ಮಾಡಿದ್ರೂ ಸರಿ. ನನಗೆ ನವರಾತ್ರಿ ಏನಾದರೂ ಸೆಲೆಬ್ರೇಟ್ ಮಾಡೋವಂಥವ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಆದಷ್ಟು ನನಗೆ ಫೋಟೋಸ್ ಶೇರ್ ಮಾಡಿ. ನಾನು ಚಾನಲಲ್ಲಿ ನಿಮ್ಮ ಶೋ ಮಾಡ್ತೀನಿ, ನಂದು ಫೋಟೋಸ್ ಶೋ ಮಾಡ್ತೀನಿ ನಾನು ನಿಮಗೆ. ನಮಗೂ ಖುಷಿ ಅಲ್ವಾ, ಯಾರಾದರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಮನೆಗಳಲ್ಲೆಲ್ಲ ಅಷ್ಟು ಸೆಲೆಬ್ರೇಷನ್ ಇಲ್ಲದೇ ಇರೋ ಕಾರಣ ಬೇರೆ ಯಾರಾದರೂ ಮಾಡಿರೋದಿದ್ರೆ ಫೋಟೋಸ್ ನನಗೆ ಸೆಂಡ್ ಮಾಡಿ. ನಾನು ಖುಷಿಯಾಗಿ ನೋಡ್ತೀನಿ ಅದನ್ನು. ಹಾಗೆಯೇ ನಾನು ತೋರಿಸ್ತೀನಿ ಅದನ್ನು. ನನ್ನ ವೀವರ್ ಫ್ರೆಂಡ್ಸ್ ಕಳಿಸಿದ್ದಾರೆ ಅಂದ್ಬಿಟ್ಟು ಖುಷಿಯಾಗಿ ತೋರಿಸ್ತೀನಿ ಅದನ್ನು. ಈ ವರ್ಷ ನಮಗೇನು ಹಬ್ಬ ಇಲ್ಲದೇ ಇರೋ ಕಾರಣ ನಾವೇನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ನಾವೇನು ಪ್ರಿಪ್ರೇಷನ್ನು ಇಲ್ಲ, ಏನು ಟಿಫನ್ ಎಣ್ಣೆ ತಿಂಡಿಗಳು ಸಹ ಮಾಡೋದಕ್ಕಷ್ಟು ಮೂಡಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಕ್ಲಾಸಸ್ ನಡೀತಾ ಇದೆ ಮಗಳಿಗೆ, ಹಂಗಾಗಿ ನನಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಏನು ಟಿಫನ್ ಏನು ತಿಂಡಿಗಳನ್ನೆಲ್ಲ ಮಾಡೋದಕ್ಕೆ ನನಗೂ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಸುಮ್ಮನೆ ಆಗಿದ್ದೀನಿ.
ಓಕೆ ಫ್ರೆಂಡ್ಸ್, ನಾನು ಪಡ್ಡು ಮಾಡಿದೆ. ಅಮ್ಮ ಬೆಳಗ್ಗೆನೇ ಅತ್ತೆ ನನಗೆ ಪಡ್ಡುನ ನನಗೆ ಬೇಡ, ನನಗೆ ತಿನ್ನೋಕ್ಕಾಗಲ್ಲ ಅಂದರು ಅಂದ್ಬಿಟ್ಟು. ಅವ್ರು ಸ್ವಲ್ಪ ರೊಟ್ಟಿ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ಹಂಗಾಗಿ ನಾನು ರೊಟ್ಟಿ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟು ಕಲಸಿದ್ದೆ. ನಾನೇ ತಡ್ತೀನಿ ಬಿಡು ಅಂದರು. ಅವ್ರಿಗೆ ನಾನು ಮಾಡೋ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ತುಂಬ ತೆಳುವಾಗಿ ಮತ್ತು ಮಾಡಿದರೆ ನಂದು ಹೆಂಚು ತುಂಬ ಆಗುತ್ತೆ. ಆ ಥರ ರೊಟ್ಟಿ ನಾನು ಮಾಡೋದು. ನನ್ನ ರೊಟ್ಟಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅವ್ರು ನಾನು ಮಾಡೋ ರೊಟ್ಟಿನ ಲೈಕ್ ಮಾಡ್ತಾರೆ. ಸೊ ಹಂಗಾಗಿ ನಾನೇ ಹಾಕ್ಕೊಟ್ಬಿಡೋಣ, ಇನ್ನೇನು ಇಷ್ಟು ಟೈಮ್ ಆಗಿದೆ, ಇನ್ನು ಸ್ವಲ್ಪ ಅದೊಂದು ಸ್ವಲ್ಪ ಕೆಲಸ ಅಲ್ವಾ ಅಂದ್ಬಿಟ್ಟು ನಾನೇ ಹಾಕ್ತಾಯಿದ್ದೆ. ಹಾಯ್, ಇವಾಗ ಮೊಯ್ ಹಾಯ್ ಮಾಡ್ತಾನೆ. ಓಕೆ ಫ್ರೆಂಡ್ಸ್, ಇವನು ಬಂದು ನನ್ನ ಚಿಕ್ಕ ಮಗ. ಇವನು ಮೈದ್ನನ್ ಮಗ, ಹಸ್ಬೆಂಡ್ ತಮ್ಮನ ಮಗ. ಇವನು ಅಜ್ಜಿ ಮನೇಲಿದ್ದ, ಅವ್ರ ಅಜ್ಜಿ ಮನೇಲಿ ಅಮ್ಮಮ್ಮ ಮನೇಲಿದ್ದ. ಇವತ್ತು ಅವ್ರ ಡ್ಯಾಡಿ ಅವ್ರ ಪಪ್ಪ ಬೆಂಗಳೂರಿಂದ ಬಂದಿದ್ದರು, ಹಂಗಾಗಿ ಇಲ್ಲಿ ಕರ್ಕೊಂಬಂದಿದ್ರು ಇವನು ಜೊತೇಲಿ ಆಟ ಆಡೋದಕ್ಕೆ ಅಂದ್ಬಿಟ್ಟು, ದೀಕ್ಷಾ ಮಗಳು ಜೊತೆಲಿ. ವೆರಿ ಗುಡ್. ಕಬ್ಬು ಎಲ್ಲ ಕರೆಕ್ಟ್ ನಮ್ಮನೆ ಕಬ್ಬು ನಾವು ಬೆಳೆದಿದ್ದೀವಿ. ನಮ್ಮದೇ ಕಬ್ಬು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಬೆಳೆದಿರೋಂತಹ ಕಬ್ಬು. ಇದು ಬೆಂಗಳೂರು ಸೈಡೆಲ್ಲ ಫೆಸ್ಟಿವಲಲ್ಲಿ ಸಿಗುತ್ತಲ್ಲ, ಇದು ಸಾಫ್ಟ್ ಇರುತ್ತೆ, ತುಂಬ ಸಾಫ್ಟ್ ಇರುತ್ತೆ, ತುಂಬ ಜ್ಯೂಸಿಯಾಗಿರುತ್ತೆ ತಿನ್ನೋದಕ್ಕೆ. ಮನೇಲಿ ಹಾಕ್ಕೊಂಡಿದ್ದೀವಿ. ಇವನು ಅವರಿಬ್ಬರು ಆಟಾಡ್ತಾಯಿದ್ರು, ನನ್ನನ್ನು ಮಾತಾಡಿಸಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಉಲ್ಟಾ ಮಲ್ಕೊಂಡು ಇವನು ಒಬ್ಬೊಬ್ಬನೇ ಮಾತಾಡ್ಕೊಳ್ತಾ ಇದ್ದಾನೆ, ನನ್ನ ಜೊತೆಲಿ ಯಾರೂ ಆಟಾಡ್ತಿಲ್ಲ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಆಫ್ಟರ್ನೂನ್ 3:30 ಆಯಿತು. ಎಲ್ಲ ಮಕ್ಕಳದೆಲ್ಲ ಊಟ ಆಯಿತು, ಅಡುಗೆ ಮಾಡಿದೆ, ಊಟ ಎಲ್ಲ ಆಯಿತು. ಇವಾಗ ಬನ್ನಿ ಐಬ್ರೋ ಮಾಡ್ಕೊಳ್ಳೋದು, ಸೆಲ್ಫ್ ಐಬ್ರೋ ಮಾಡ್ಕೊಳ್ಳೋದು ಎಷ್ಟು ಈಸಿಯಾಗಿ ಮನೇಲೇ ನಾವು ಈ ಥರ ಎಕ್ಸ್ಟ್ರಾಸ್ ಎಲ್ಲ ತೆಕ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು. ನಾಳೆ ಫೆಸ್ಟಿವಲ್ ಇದೆಯಲ್ಲ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಹಂಗೆ ತೆಕ್ಕೊಳ್ಳೋಣ. ನಾನು ಯಾವಾಗಲೂ ಜಾಸ್ತಿ ಬರೋವರೆಗೂ ಬಿಡಲ್ಲ, ಸ್ವಲ್ಪ ಲೈಟಾಗಿ ಬಂದಿದ್ದ ತಕ್ಷಣವೇ ತೆಗ್ಬಿಡ್ತೀನಿ. ಆವಾಗ ಸ್ವಲ್ಪ ಅಷ್ಟು ಉರಿಯಲ್ಲ, ತುಂಬ ಲೆಂತಿಯಾಗಿ ಬಂದರೆ ಉರಿ ಜಾಸ್ತಿ ಇರುತ್ತೆ ಸೆಲ್ಫು ಮಾಡ್ಕೊಳ್ಳೋದ್ರಿಂದ. ಯಾಕೆಂದರೆ ಏನು ಗ್ರಿಪ್ಪಾಗಿ ಇಟ್ಕೊಂಡಿರಲ್ಲ ನಾವು, ಹಾಗಾಗಿ ಸ್ವಲ್ಪ ಬಂದಾಗಲೇ ನಾನು ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಹೆವಿ ಏನಾದರೂ ತುಂಬ ಏನೋ ಅದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಟಿರ್ತೀನಿ. ಅದು ಬಿಟ್ಟರೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು 15 ಡೇಸ್ 20 ಡೇಸಲ್ಲೆಲ್ಲ ತೆಕ್ಕೊಂಬಿಡ್ತೀನಿ. ನೋಡಿ ಮಚ್ಚೆ ಎಲ್ಲಿದೆ ನನಗೆ. ಸರಿ, ತುಂಬ ಈಸಿ ಫ್ರೆಂಡ್ಸ್. ನೋಡಿ ಇಷ್ಟೇ ಥ್ರೆಡ್ ಅದಕ್ಕೆ ಬೇಕಾಗೋದು. ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಯಾವ ರೀತಿ ತೆಕ್ಕೊಳ್ತೀನಿ ಅಂತ. ಸ್ವಲ್ಪ ನಾಟ್ ಹಾಕ್ಕೊಳ್ಳಿ. ಇಷ್ಟನ್ನು ತೊಗೊಂಡು ಒಂದು 2 ಟೈಮ್ಸ್ ನಾಟ್ ಹಾಕ್ಕೊಂಡು ಒಂದು 2 ರೌಂಡ್ 3ರಿಂದ 4 ರೌಂಡ್ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ನಾನು ಮಾಡ್ತೀನಿ ನೋಡಿ. 2-3 ಟೈಮ್ಸ್ ಮಾಡ್ಕೊಂಡಿದ್ದೀನಿ, ಸಾಕು ಇಷ್ಟು. ಜಾಸ್ತಿ ಮಾಡಿಕೊಂಡ್ರೆ ಸ್ಕಿನ್ ಬಂದುಬಿಡುತ್ತೆ. ಜಾಸ್ತಿ ಟರ್ನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ನಾನು ಎಷ್ಟು ಈಸಿಯಾಗಿ ಮಾಡ್ಕೊಳ್ತೀನಿ. ತುಂಬ ಈಸಿ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ ಯಾರಾದರೂ ಒಂದು ಸಲ. ಸ್ವಲ್ಪ ಉರಿಯುತ್ತೆ ಕೆಳಗಡೆ ಮಾಡಬೇಕಾದ್ರೆ, ಸ್ಕಿನ್ ಲೂಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಒಂದೊಂದೇ ಲೈನ್ಸ್ ಈ ಥರ ನೋಡಿ ನೀಟಾಗಿ ತೊಗೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ನೀವು ನಾನು ತೆಗಿಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಡಿಫ್ರೆನ್ಸ್ ಅನಿಸುತ್ತೆ. ಏರ್ ರಿಮೂವ್ ಆಗ್ತಾ ಅದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ನಾನು ಕ್ಯಾಮ್ರಾ ನೋಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ಆದಷ್ಟು ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಒಂದು 2-3 ಟೈಮ್ಸ್ ಮಾಡಿಕೊಂಡ್ರೆ ಆಮೇಲೆ ಗೊತ್ತಾಗುತ್ತೆ ನಾವು ನೀಟಾಗಿ ಶೇಪ್ ಎಲ್ಲ ತೆಕ್ಕೊಳ್ಳೋದೆಲ್ಲ. ಒಂದು ಸಲ ಶೇಪ್ ನೀಟಾಗಿ ಬಂದರೆ ಅದೇ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಈಸಿ ಆಗುತ್ತೆ. ಆದಷ್ಟು ಥ್ರೆಡ್ ಎಲ್ಲಿದೆ, ಎಷ್ಟು ಕೂದಲು ಹತ್ರ ಇದೆ ಅಂತ ನೋಡ್ಕೊಂಡು ನಾವು ಮಾಡ್ಕೋಬೇಕು. ಇಲ್ಲಾಂದರೆ ಜಾಸ್ತಿ ಏನಾದರೂ ಕೂದಲು ಸೇರಿಕೊಂಡಿದ್ರೆ ಎಕ್ಸ್ಟ್ರಾ ಹೋಗ್ಬಿಡುತ್ತೆ, ಆಮೇಲೆ ಶೇಪ್ ಹಾಳಾಗೋಗುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದು ಆಲ್ಮೋಸ್ಟ್ ನಾನು 2-3 ಇಯರ್ಸಿಂದ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರೆಗ್ನೆನ್ಸಿನಲ್ಲಿ ಮಾಡಿಸ್ಕೊಳಕ್ಕೆ ಹೋಗಿರಲಿಲ್ಲ. ಹಂಗಾಗಿ ಅದು ಹಂಗೆ ಬೆಳ್ಕೊಂಡು ಜಾಸ್ತಿ ಇತ್ತು ಅಂದ್ಬಿಟ್ಟು ಒಂದು ಸಲ ಮನೇಲೇ ಟ್ರೈ ಮಾಡಿ ನನ್ನ ಸಿಸ್ಟರ್ ಹೇಳಿದ್ಲು, ಅವಳು ಮಾಡಿಸ್ಕೊಳ್ಳಲ್ಲ, ಆದರೆ ನನಗೆ ಹೇಳಿದ್ಲು ಈ ರೀತಿ ಮಾಡ್ಕೋಬೋದು ಈಸಿ ಅಂತ. ನಾನೊಂದು ಸಲ ಟ್ರೈ ಮಾಡಿ ನೋಡಿದೆ, ನನಗೆ ಇಷ್ಟ ಆಯಿತು, ನನಗೆ ಅದೇ ಕಂಫರ್ಟಬಲ್ ಆಯಿತು, ಅದನ್ನೇ ಕಂಟಿನ್ಯೂ ಮಾಡಿದೆ. ನನಗಿದೆ ಅಡ್ಜಸ್ಟ್ ಆಯಿತು, ಈಸಿ ಅನ್ನಿಸ್ತು. ಯಾರದು ಮಂತ್ಲಿ 20 ಡೇಸ್ಗೆಲ್ಲ ಹೋಗೋಕ್ಕೆ ನಂಗೆ ಸ್ವಲ್ಪ ರಿಸ್ಕಿ ಅನ್ನಿಸ್ತು. ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲೆಲ್ಲ ಹೋಗೋಕ್ಕೆ ಇಂಟ್ರೆಸ್ಟು ಇರಲಿಲ್ಲ ನನಗೆ. ಸೊ ಮನೇಲೇ ಥ್ರೆಡ್ ತಂದು ಇಟ್ಕೊಂಡಿದ್ದೆ. ಏನು 50 ರೂಪೀಸ್ ಖರ್ಚು ಮಾಡಿದ್ರೆ ಅದೆಷ್ಟು ವರ್ಷ ಎಲ್ಲ ಬರುತ್ತೆ. ಒಂದು ಸಲ ಹೋಗಷ್ಟು ಖರ್ಚು ಮಾಡಿ ಬರ್ತೀವಿ.
ಒಂದು ಥ್ರೆಡ್ ತಂದಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ನಮಗೇನೆ. ನೋಡಿ ಫ್ರೆಂಡ್ಸ್, ಕೆಳಗಡೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಮೇಲ್ಗಡೆ ನಮ್ಗೆ ಯಾವುದೇ ಪೇಯ್ನ್ ಬರಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಆದಷ್ಟು ನೀವು ಹೊಸ್ದಾಗಿ ಟ್ರೈ ಮಾಡೋರು ಆದಷ್ಟು ಸ್ವಲ್ಪ ಫೋರ್ ಹೆಡ್ನ ತೆಕ್ಕೊಳ್ಳಿ, ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಶೇಪ್ ತೆಗಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಸ್ಟೆಪ್ ನಿಮ್ಗೆ ಈಸಿಯಾಗಿ ಬರುತ್ತೆ. ನಾನು ಅದೇ ಥರ ಮಾಡಿದ್ದು. ನಾನು ಕಲಿಬೇಕಾದ್ರೆ ತುಂಬ ಪೇಯ್ನ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟಿಂಗ್ಗೆ ಅದನ್ನು ಮಾಡೋಕ್ಕೆ ಹೋದರೆ ಅಯ್ಯೋ ಇದು ಯಾರು ಮಾಡ್ತಾರಪ್ಪ ಅಂತ ಕೈ ಬಿಡೋಂಗಾಗುತ್ತೆ. ಸೊ ಹಂಗಾಗಿ ಫಸ್ಟು ಮೇಲ್ಗಡೆ ಫೋರ್ ಹೆಡ್ಡು ಮತ್ತು ಮೇಲ್ಗಡೆ ನಾನು ಶೇಪ್ ತಗೊಳ್ಳೋದನ್ನ ರೂಢಿ ಮಾಡಿಕೊಂಡೆ. ಆಮೇಲೆ ಈ ಕೆಳಗಡೆ ಈಸಿಯಾಗಿ ಬಂತು. ನೀವು ಅದೇ ರೀತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ಒಂದು ಸೈಡು ನಾನು ಅದನ್ನು ಎಕ್ಸ್ಟ್ರಾಸ್ ಎಲ್ಲ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂದ್ಬಿಟ್ಟು ಇವಾಗ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನು ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ದೆ, ಯಾವುದೇ ಕ್ರೀಮ್ ಹಾಕ್ಕೊಂಡಿರಲಿಲ್ಲ. ಕ್ರೀಮ್ಗಳೆಲ್ಲ ಯೂಸ್ ಮಾಡಿರಬೇಡಿ ನೀವು. ಐಬ್ರೋ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಆವಾಗಷ್ಟೇ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಒಂದು 10 ಮಿನಿಟ್ಸು, ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಬಿಟ್ಕೊಂಡು ನೀವು ಐಬ್ರೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಹೇರ್ಸ್ ಎಲ್ಲ ಅರ್ಧನೇ ಕಟ್ಟಾಗೋಗುತ್ತೆ, ಪೂರ್ತಿ ಕಂಪ್ಲೀಟಾಗಿ ಬರಲ್ಲ. ಹಂಗಾಗಿ ನೋಡಿ ಈ ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಫಿನಿಶ್ ಆದಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ನಾವು ಅಪ್ಪರ್ ಲಿಪ್ಸು ಮತ್ತು ಫೋರ್ ಹೆಡ್ ಎಲ್ಲ ಮಾಡ್ಕೋಬೋದು. ನಾನು ಫೋರ್ ಹೆಡ್ ಒಂದು ಮಾಡ್ಕೊಳ್ತೀನಿ ಐಬ್ರೋಸ್ ಮಾಡ್ಕೋಬೇಕಾದ್ರೆ. ಅಪ್ಪರ್ ಲಿಪ್ಸ್ ಎಲ್ಲ ನಾನು ಮಾಡಲ್ಲ, ಆದಷ್ಟು ನನಗೊಂದು ಸ್ವಲ್ಪ ಅದು ಅಷ್ಟೇನು ಮಾಡ್ಕೋಬೇಕು ಅನ್ಸಲ್ಲ, ಯಾವಾಗಲೂ ಮಾಡಲ್ಲ ನಾನು. ಎಲ್ಲಾದರೂ ರೇರಾಗಿ ಮಾಡಬೇಕು ಅನಿಸಿದರೆ ಏನಾದರೂ ಫಂಕ್ಷನ್ಗಳಲ್ಲಿ ಒಂದೊಂದು ಸಲ ಟ್ರೈ ಮಾಡ್ತೀನಿ, ಅಷ್ಟು ಬಿಟ್ಟರೆ ನಾನು ರೆಗ್ಯುಲರಾಗಿ ಏನು ಅಪ್ಪರ್ ಲಿಪ್ಸ್ ಎಲ್ಲ ತೆಕ್ಕೊಳ್ಳಲ್ಲ. ಫೋರ್ ಹೆಡ್ ಮಾತ್ರ ರೆಗ್ಯುಲರಾಗಿ ಐಬ್ರೋಸ್ ಮಾಡಬೇಕಾದ್ರೆ ತೆಗಿತೀನಿ. ಓಕೆ, ಇಷ್ಟೇ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ಫಿನಿಶಿಂಗ್ ಯಾವ ಥರ ಬಂದಿದೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನ್ನ ಸೆಲ್ಫ್ ಐಬ್ರೋ ಹೇಗಿತ್ತು ಅಂತ.
ನೀವು ಟ್ರೈ ಮಾಡಿ, ಈಸಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಯಿತು. ಈವ್ನಿಂಗ್ 6 o'clock 5:30 ಆಗ್ತಾ ಬಂತು. ಇವಾಗ ಇವನು ಹೊರಟ. ಅವ್ರ ಅಜ್ಜಿ ಮನೇಲಿ ಹಬ್ಬ ಇದೆ ನಾಳೆ ಅಂದ್ಬಿಟ್ಟು ಇವಾಗಲೇ ಹೋಗ್ತೀವಿ ಅಂತ ಅವನು ಹಠ ಮಾಡ್ಕೊಂಡು ಇವಾಗಲೇ ಹೊರಟ. ಸರಿ ಈವ್ನಿಂಗ್ ಅಲ್ವಾ, ಮಳೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಹೋಗಲಿ ಹೊರಟ್ರಲ್ಲ ಅಂದ್ಬಿಟ್ಟು ಬಾಯ್ ಮಾಡೋಣ ಅಂದ್ಬಿಟ್ಟು ಆಚೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಆಲ್ ಆಫ್ ಯು. ಬಾಯ್.